ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಬಳೆ ಶಾಸ್ತ್ರದ ಒಂದು ಫಂಕ್ಷನ್ ಇದೆ ಮನೆಯಲ್ಲಿ. ಆ್ಯಂಡ್ ನೆನ್ನೆ ಎಲ್ಲ ಮೆಹಂದಿ ಎಲ್ಲ ಆಯಿತು, ಅದು ಮಿನಿ ವ್ಲಾಗ್ ಹಾಕಿದ್ದೆ. ಆ್ಯಂಡ್ ಇವತ್ತು ಬಳೆ ಶಾಸ್ತ್ರ ಇದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೆಹಂದಿ ಹೆಂಗೆ ಬಂದಿತ್ತು ಅಂತ ಹಂಗೆ ಕ್ಯಾಮ್ರಲ್ಲಿ ನೋಡ್ತಾ ಇದ್ದೆ. ಸೊ ಲೆಮನ್ ರೈಸ್ ಮಾಡ್ತಾಯಿದ್ದೆ. ಆ್ಯಂಡ್ ಎಲ್ಲರೂ ನಮ್ಮ ರಿಲೇಟಿವ್ಸು, ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ನೋಡ್ಬೋದು ಇಲ್ಲಿ ನಮ್ಮ ಚಿಕ್ಕಮ್ಮ ಮಗ ಅಂದರೆ ನನ್ನ ತಮ್ಮ, ಅವನು ತೋರಣಕ್ಕೆ ಅಂದರೆ ಬಾಗಿಲಿಗೆ ಏನೇನು ಬೇಕೋ ಹೂವು ಅದೆಲ್ಲ ರೆಡಿ ಮಾಡ್ತಾಯಿದ್ದ. ಆ್ಯಂಡ್ ಇಲ್ಲಿ ನಮ್ಮ ಪ್ರೀತು ಏನೋ ಹೇಳ್ತಾ ಇದ್ದಾನೆ. ಸೊ ಈ ಥರ ನಾವೆಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ವಿ. ಆ್ಯಂಡ್ ಇಲ್ಲಿ ಬಳೆ ಹಾಕೋ ಆಂಟಿ ಕೂಡ ಬಂದಿದ್ದರು. ಅವರು ಸ್ವಲ್ಪ ಜ್ಯೂಸ್ ಅದೆಲ್ಲ ಕುಡ್ದು ರೆಸ್ಟ್ ಮಾಡ್ತಾಯಿದ್ರು. ಸೊ ದಟ್ ಇನ್ನೇನೆಲ್ಲ ಬಂದರೆ ಒಟ್ಟಿಗೆ ಬಳೆ ಹಾಕೋದಾಗುತ್ತೆ ಅಂತ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಬಳೆ ಶಾಸ್ತ್ರದ ಬ್ಲಾಗ್ ಆಗಿರುತ್ತೆ, ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಚೆನ್ನಾಗಿದೆಯಾ? ಹಳೆಗಳು ಆ ಥರ ತೆಗಿಬೋದು, ಬೇರೆ ತೆಗ್ದಿರ್ಬೇಕು. ನೋಡಿ ಅದು ಹಾಕಿದ್ರೆ ಕರೆಕ್ಟ್ ಆಗಿದ್ರು, ಕಲರ್ ಹೋಗಿದ್ರು ಸೋಬಕ್ಕೆ. ಅದೇ ಹಾಕೋದು ನಾವು ಇದು ಇನ್ನು ಬಳೆ ತುಂಬಾ ಪುಟ್ಟ ಆಮೇಲೆ ಹಾಕ್ತೀವಲ್ಲ, ಖಾಲಿ ಜಾಗ ಇದ್ರೆ ಅಲ್ಲಾಡುತ್ತೆ. ಒಂದೂವರೆ ಡಜನ್ ಇಟ್ಟಾಗಿದೆ. ಮೂರು ಡಜನ್ ಹಾಕ್ತಾರೆ, 2 ಡಜನ್ ಹಾಕ್ತಾರೆ. ಅಲ್ಲಿ ಗಂಟ ಬರ್ತದೆ. ಯಾಕೆ ತೆಳ್ದಂಗು ಹೋಗ್ಬೇಕು. ಹೆಂಗ್ ಮಾಡ್ತಾಳೆ ನೋಡಕ್ಕ, ನಿನ್ನಿದ್ದಾಗ ಹೆಂಗ್ ಮಾಡ್ತಾಳೆ ನಿನ್ನ ಖುಷಿನಾ? ಅದು ಕಡೆ ನಿನ್ನ ಯಾರು ಹಿಡಿತಾ ಇರೋದು? ಅನು ಲಾಸ್ಟಲ್ಲಿ ಕೈ ತೋರಿಸಿ. ನೀವೇ ಆಡ್ರಿ ಚಿಕ್ಕಮ್ಮ. ನಮ್ಮ ಚಿಕ್ಕಮ್ಮಗೆ ಚೆನ್ನಾಗೂ ಕಾಣಿಸ್ಬೇಕು, ನೋವು ಕೂಡ ಆಗ್ಬಾರ್ದು.
ಒಂದು ತಿಂಗಳು ಇರಲಿ ಕೈಯಲ್ಲಿ. ಚೆನ್ನಾಗೈತೆ ಇದು. ಚೆನ್ನಾಗೈತಾ? ಬರಲ್ಲ ಅಂತೆ ನಮ್ಗೆ. ಆ ಅಮ್ಮ ಕಿಚನ್ ಆಡೋದು ಅಯ್ಯೋ ನಮ್ಗೆ ಬರಲ್ಲ ಸುಮ್ಮನೆ. ಮೋಟ್ರ್ ಆಫ್ ಮಾಡಿಬಿಡು ಲೇಶಿಕಾ. ಅವ್ರಿಗೆಲ್ಲ ಯಾವ್ದು ಬೇಕೋ ಅವ್ರಿಗೆಲ್ಲ ಹಾಕಿ ಆಂಟಿ ಮಕ್ಕಳಿಗೆ. ಇಲ್ಲ ಸರಿ ಇನ್ನ ಐತೆ. ಇನ್ನ ತುಂಬಾ ಜನಕ್ಕೆ ನಾವು ವಾಟ್ಸಪ್ ಅಲ್ಲಿ ಕಳ್ಸ್ಬಿಟ್ರಲ್ಲ. ಅಜ್ಜೆ ಬಳೆ ತೋರ್ಸಜ್ಜೆ. ಬಳೆ ತೋರ್ಸಿಂಗೆ. ಹಾಂ ಸೂಪರ್. ಹಾಂ ಹೆಣ್ಣಿಗೆ ಚೆನ್ನಾಗಿದೆ ಅದು ನಡೆಸ್ಬೇಡ. ನಾನೆಲ್ಲ ಇಲ್ಲೇ ಇಟ್ಟಿದ್ದೆ. ನಾನೆಲ್ಲ ಅಲ್ಲ ನೀನು ಫಸ್ಟ್ ಮಾಡ್ತಾ ಇದ್ದೀನಿ ನೀರು. ಏನಕ್ಕೆ ಚಿಕ್ಕಮ್ಮ ಒಂದು ಫೋಟೋಗ್ರಾಫರ್ ಇಲ್ಲಿ ಹಿಡೀರಿ. ಯಾರಿಗೆ ತೋರಿಸ್ಬೇಕು? ಸೊ ಗೈಸ್ ಇದಾಗಿತ್ತು ಬಳೆಶಾಸ್ತ್ರದ ವಿಡಿಯೋ. ಸೊ ಎಲ್ರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲವರು ಬ್ಯುಸಿಯಾಗಿದ್ದರು. ಸ್ವಲ್ಪ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನವರೆಗೂ ನಡೆದಿರೋ ಈವೆಂಟ್ ಆಗಿರೋದ್ರಿಂದ ಎಲ್ರೂ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಒಂದಷ್ಟು ಚಪ್ರ ಮುಂದೆ ಫೋಟೋ ಶೂಟ್ ನಡೀತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.